ಮೈ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಾಗೆ ಚೆನ್ನಾಗಿರೋ GPU. ಸೊ ನಾವು ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಒಂದು ಹಳೆ ಬೈಕ್ ಟಾಯ್ನ RX100 ಆಗಿ ಕನ್ವರ್ಟ್ ಮಾಡಕ್ ಹೋಗ್ತೀನಿ. ಹೆಂಗ್ ಮಾಡೋದು ಹೇಗಿರುತ್ತೆ ಅಂತ ಬನ್ನಿ ಗೈಸ್ ಶುರು ಮಾಡೋಣ. ಸೊ ಪಟ್ ನಂಗೆ ನಾವು ಬಂದ್ರೆ ನಮ್ಮ ಮನೆಗೆ ಬಂದೆ ನೋಡಿ ನಮ್ಮ ಬೈಕು ಡೈಕೆಸ್ಟ್ ಬೈಕು ಯಾವ ತರ ಇದೆ ಅಂತ ಕಮೆಂಟ್ ಮಾಡಿ ಗೈಸ್. ಮತ್ತೆ ಇದು ಯಾರು ಗಿಫ್ಟ್ ಕೊಟ್ಟಿರ್ಬೋದು ಅಂತಾನು ಕಮೆಂಟ್ ಮಾಡಿ ಗೈಸ್ ಅಂತ ತೆಗಿತಾ ಇದೀನಿ ನೋಡಿ ಯಾವ ತರ ಇದೆ ಅನ್ಬಿಟ್ಟು. ಇದು ನೋಡಕ್ಕೆ ಸೇಮ್ RX100 ತರಾನೇ ಇಲ್ವಾ ಗೈಸ್ ಅಂತ ಹೇಳಿ ಒಂದ್ಸಲಿ ನೋಡಿ ಹೆಂಗಿದೆ ಅಂತ. ಸೇಮ್ RX100 ತರಾನೇ ಇಲ್ವಾ? RX100 ಡೈಕಾಸ್ಟ್ ಮಾಡಲು ಇದುವರೆಗೂ ಬಂದೇ ಇಲ್ಲ. ನೀವು ಯಾವ್ದಾದ್ರು ಇಂಟರ್ನೆಟ್ ಅಲ್ಲೆಲ್ಲ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲೆಲ್ಲ ಅದೆಲ್ಲ ಒಂದು ಆಗಿರತ್ತೆ, ಇಲ್ಲಾಂದ್ರೆ ಇನ್ನೊಂದು ಅವನೇ ಕಸ್ಟಮ್ ಬಿಲ್ಡ್ ಮಾಡಿರ್ತಾನೆ, ಯಾವ್ದು ವಿಡಿಯೋ ಹಾಕಿರ್ತಾನೆ ಅಷ್ಟೇ. ಅವರೇ ಮ್ಯಾನುಫ್ಯಾಕ್ಚರ್. ಇವಾಗ ಡೈಕಾಸ್ಟ್ ಆಟ್ ವೀಲ್ಸ್ ಎಲ್ಲ ಇದೆಯಲ್ಲ, ಇಷ್ಟೊಂದು ಕಾರ್ಸ್ ಎಲ್ಲ, ಆ ತರ RX100 ಬಂದೇ ಇಲ್ಲ ಇದುವರೆಗೂ. ಅದಕ್ಕೆ ಅದೇ ತರ ಎಕ್ಸಾಕ್ಟ್ ಅದೇ ತರ ಇರೋದು ಇದೊಂದೇ ಮಾಡೆಲ್ ಬೈಕ್ ಇರೋದು, ಬೇರೆದು ಯಾವ್ದು ಇಲ್ಲ ಟಾಯಲ್ಲಿ. ಅದಕ್ಕೆ ನೋಡಿ ಅದೇ ತರ ಹುಡುಕಿ ಕೊಟ್ಟಿದ್ದಾರೆ ಗಿಫ್ಟ್. ಅದಕ್ಕೇನೆ ನಾನು ನೋಡಿದ ತಕ್ಷಣ ಹಂಗೆ ಇದೆಯಲ್ಲಪ್ಪ, ಇನ್ನೇನ್ ಮಿಸ್ಸಿಂಗ್ ಇದೆ ನೋಡಿದಾಗ, ಏನು ಲೋಗೋ ಮಿಸ್ಸಿಂಗ್ ಇದೆ, ಮಿಸ್ಸಿಂಗ್ ಇದೆ ಅಷ್ಟೇ ಅಲ್ವಾ, ಇನ್ನೇನಿಲ್ಲ. ಅದೇನ್ ದೊಡ್ಡ ಮ್ಯಾಟ್ರ್ ಅಲ್ವಾ, ನಾವೇ ಲೋಗೋ ಹಾಕ್ಬಿಡೋಣ ಕಸ್ಟಮು, ಅವಾಗ ಇನ್ನೂ ಹೊಸ್ದಾಗಿ ಕಾಣುತ್ತೆ ಅನ್ಬಿಟ್ಟು. ಅದಕ್ಕೇನೆ ನೋಡಿ ಒಂದು ಶೀಟ್ ಅಲ್ಲಿ ಸ್ಟಿಕ್ಕರ್ ಎಲ್ಲ ಅದೆಲ್ಲ ಕಸ್ಟಮೈಸ್ ಏನಿಲ್ಲ ಗೈಸ್. ಅದೆಲ್ಲ ಯಾವ್ದು ಲೋಗೋ ಎಲ್ಲ ಕ್ರೋಮ್ ಅಲ್ಲಿ ಯಾವ್ದು ಬೇಕೋ ಆ ತರ ನಾನು ಎಡಿಟ್ ಮಾಡ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಇವಾಗ ಏನಿಲ್ಲ, ಅದನ್ನ ಕುತ್ಕೊಂಡು ನೀಟಾಗಿ ಮೊನೋಗ್ರಾಮ್ನ ಅದೆಲ್ಲೆಲ್ಲ ಇದೆಯೋ ನೋಡ್ಕೊಂಡು ಕ್ಲೀನಾಗಿ ಅಂಟಿಸೋದು ಅಷ್ಟೇನೆ. ನೋಡಿ ಅದು RX100 ಮೊನೋಗ್ರಾಮ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಕಟ್ ಮಾಡ್ಕೊಂಡು ನೋಡಿ ಇವಾಗ ಅದು ಅಂಟಿಸಿದೀನಿ ಯಾವ ತರ ಕಾಣ್ತಾ ಇದೆ ಅಂತ. ನೀವು ತಮ್ಮನೇಲ್ ನೋಡಿ ಅನ್ಕೊಂಡಿರ್ಬೋದು ನಾನೇ ಫುಲ್ ಮಾಡಿದೆ ಅಂತ, ಹಂಗೆಲ್ಲ ಗೊತ್ತಲ್ಲ ಗೈಸ್ ನಿಮ್ಗೇನೆ ಅದೆಲ್ಲ ಯಾವ ತರ ಇರತ್ತೆ ಅನ್ಬಿಟ್ಟು ವರ್ಕು. ಸೊ ಅಷ್ಟೊಂದಿಲ್ಲ, ಸೇಮ್ ಅದೇ ತರ ಇರೋದ್ನೇ ತಗೊಂಡು RX100 ಕನ್ವರ್ಟ್ ಮಾಡಿದೀನಿ. ನಿಮ್ಗೆ ಇದು ಐಡಿಯಾ ಯಾವ ತರ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಬೇಕಂದ್ರೆ ಇದು ಲಿಂಕ್ ಬೇಕಂದ್ರೂ ಕಮೆಂಟ್ ಮಾಡಿ, ನಾನು ಪ್ಲೇಸ್ ಮಾಡ್ತೀನಿ. ನೀವು ಈಸಿಯಾಗಿ ಇದನ್ನ ತಗೊಂಡ್ಬಿಟ್ಟು ನೀವು ಈ ತರ ಕಸ್ಟಮೈಸೇಷನ್ ಮನೇಲಿ ಮಾಡ್ಕೊಬಹುದು. ನೀವು ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮ್ ಇಲ್ಲಾಂದ್ರೆ ಬೇರೆದ್ರಲ್ಲಿ RX100 ಡೈಕಾಸ್ಟ್ ಮಾಡೆಲ್ ಅಂತ ಬೇಕಂದ್ರೆ ಟೈಪ್ ಮಾಡಿ ಬರುತ್ತೆ ಎಷ್ಟೊಂದು. ಆವಾಗ ನೀವು ಅವರೇ ಓನ್ ಆಗಿ ಬಿಲ್ಡ್ ಮಾಡಿರೋದು ಕೈಯಲ್ಲಿ ಸೇಮ್ ಟು ಸೇಮ್ ಇರೋದು, ನಿಮ್ಗೆ ಪ್ರೈಸ್ ಎಲ್ಲ ತುಂಬಾ ಜಾಸ್ತಿ ಹೇಳ್ತಾರೆ. ಸೊ ಅದಕ್ಕೇನೆ ನೀವು ಅದೆಲ್ಲ ಏನು ಅಷ್ಟೊಂದು ಬೇಡ, ಒಂದ್ ಸ್ವಲ್ಪ ನಾರ್ಮಲ್ ಬಜೆಟ್ ಅಲ್ಲೇ ಮಾಡ್ಕೊಬೇಕು. RX100 ಅಂತ ಇರೋ RX ಫ್ಯಾನ್ಸ್ಗೆ ಈ ವಿಡಿಯೋನ ಟ್ಯಾಗ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದ್ರೆ ನಿಮ್ ಫ್ರೆಂಡ್ಸ್ಗಾದ್ರೂ ಶೇರ್ ಮಾಡಿ ಗೈಸ್. ಅವ್ರಿಗೆ ಇಷ್ಟ ಆದ್ರೂ ಆಗ್ಬೋದೇನೋ, ಯಾರಾದ್ರು ಹುಡುಕಿರೋರ್ಗೆ ಸರಿ ಅಂತ. ಒಂದ್ ಸ್ವಲ್ಪ ಆಯ್ತಲ್ಲ, ಒಂದ್ ಸ್ವಲ್ಪ ನಮ್ಮ ಮನೇಲಿ ಒಂದ್ ಸ್ವಲ್ಪ ಗ್ಯಾಸ್ ಇದಾಗ್ಬಿಟ್ಟಿತ್ತು, ಅಂದ್ರೆ ಅದು ಗ್ಯಾಸ್ ಸ್ಟವ್ ಹಿಂಗೆ ಆನ್ ಮಾಡ್ತೀರಲ್ಲ ಮತ್ತೆ ಇಲ್ಲೋ ಅದು ಒಂದ್ ಸ್ವಲ್ಪ ಟೈಟ್ ಆಗ್ಬಿಟ್ಟಿತ್ತು ಫುಲ್ಲು. ಅದು ಏನ್ ತಕ್ಕಂಗಾಗತ್ತೆ ಅಂತ ಅಂದ್ರೆ ಗೈಸ್, ಅದೇ ಫುಲ್ಲು ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅದು ಇದು ಆಯಿಲ್ ಎಲ್ಲ ಚೆಲ್ದಾಗ ಅದು ಇದಾಗ್ಬಿಡತ್ತಲ್ಲ, ಫುಲ್ಲು ಗಟ್ಟಿ ಆಗ್ಬಿಡತ್ತೆ. ಅದು ನೀಟಾಗಿ ಹಿಂಗೆ ಆನ್ ಮಾಡಿದಾಗ ನೀಟಾಗಿ ಹತ್ತಲ್ಲ, ಫುಲ್ಲು ಟೈಟ್ ಆಗ್ಬಿಟ್ಟಿತ್ತು. ಅದಕ್ಕೇನೆ ಕರ್ಸಿದ್ರೆ ನೋಡಿ ಯಾವ ತರ ಮಾಡ್ತಾ ಇದಾರೆ ಅಂತ. ಅವ್ರು ಮಾಡಿದ್ಮೇಲೆ ಒಂಥರ ನನ್ಗೂ ಒಂಚೂರು ಐಡಿಯಾ ಬಂತು. ಏನಿಲ್ಲ ಗೈಸ್, ಒಂದ್ ಸ್ವಲ್ಪ ಯಾವ್ದೇ ಕೆಲ್ಸ ಆದ್ರೂ ನೋಡ್ಕೊಬೇಕು ಹೆಂಗೆ ಅಂತ. ನೋಡ್ಕೊಂಡು ನೀಟಾಗಿ ಅವ್ರು ಹೆಂಗ್ ಮಾಡ್ತಾರೋ ಹಂಗೆ ನಾವು ಒಂದ್ ಸ್ವಲ್ಪ ಟ್ರೈ ಮಾಡಿದ್ರೆ ಬರತ್ತೆ ಅಷ್ಟೇ. ಟ್ರಯಲ್ ಅಂಡ್ ಎರರ್ ಅಂತಾರಲ್ಲ ಅದೇ ತರಾನೇ. ಏನಿಲ್ಲ, ಕ್ಯಾಪ್ಗಳೆಲ್ಲ ತೆಗ್ದಿ ಅಲ್ಲೆಲ್ಲ ಗಲೀಜ್ ಕೂತಿದೆ ನೋಡಿ, ಅದೆಲ್ಲ ಪಿನ್ನಲ್ಲಿ ಲೈಟಾಗಿ ಹಿಂಗೆ ಅನ್ಕೊಳ್ಳೋದಷ್ಟೇ. ಅದೆಲ್ಲ ತೆಗೆದ್ಬಿಟ್ಟು ಮತ್ತೆ ಲಾಸ್ಟ್ ನಾಬ್ ಇದೆಯಲ್ಲ ಅದೊಂದು ಸ್ವಲ್ಪ ಕೆಲಸ ಮಾಡಿದ್ರು, ಫುಲ್ಲು ತೆಗೆದ್ಬಿಟ್ಟು ಅದು ಒಂದ್ ಸ್ವಲ್ಪ ಜೋರಾಗಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎಲ್ಲ ತಿರುಗಿಸಿ ಆಮೇಲೆ ಹಂಗೆ ಹೊಡೆದು ಅದೇನೇನೋ ಮಾಡಿದ್ರು. ಆಮೇಲೆ ಅದಾಯ್ತು. ಇವೆಲ್ಲ ಏನ್ ಆ ತರ ಆಗಿರ್ಲಿಲ್ಲ, ಇವೆಲ್ಲ ಸುಮ್ನೆ ಹಿಂಗ್ ತೆಗೆದ್ಬಿಟ್ಟು ಧೂಳು ಇರೋದೆಲ್ಲ ಹಿಂಗ್ ಹಾಕಿದ್ರು.
ಅಷ್ಟೇ ನೀಟಾಗಿ ವರ್ಕ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ನಿಮ್ಮನೇಲೂ ಈ ತರ ಏನಾದ್ರು ಪ್ರಾಬ್ಲಮ್ ಏನಾದ್ರು ಆಗಿದ್ರೆ ಗೈಸ್, ಈ ತರ ನಾನು ಇವಾಗ ಹೇಳಿದೀನಿ ನೋಡಿ, ಆ ತರ ಟ್ರೈ ಮಾಡಿ ಸರಿ ಅಂತ. ಮತ್ತೆ ನಾವು ಒಂದ್ ಸ್ವಲ್ಪ ಬಿಟ್ಬಿಡಿದ್ರಲ್ಲ ಈ ಕಡೆ ಏನಪ್ಪಾ ಇಂಜಿನ್ ಇದು ಕ್ಲಚ್ ಪ್ಲೇಟ್ ಇರತ್ತಲ್ಲ, ಅಲ್ಲಿನೂ ನಾವು ಲೋಗೋ ಹಾಕೋಣ ಅಂತ ನೋಡಿ ಇಲ್ಲಿ 100 ಹಾಕಿದ್ದೀವಿ. ಇಲ್ಲಿ ಯಮಹ ನೋಡಿ, ಈ ಲೋಗೋ ಇಂದಾನೆ ಒಂದ್ ಸ್ವಲ್ಪ ಬೈಕ್ ಲುಕ್ ಚೇಂಜ್ ಆಗೋಯ್ತು ಅಂತಾನೆ ಹೇಳ್ಬೋದು. ನಾನು ಅದ್ ಮುಂಚೆ ಹಾಕಿರ್ಲಿಲ್ಲ ನೋಡಿ. ಇದು ಈ ಕಡೆನೆ ಒಂದ್ ಸ್ವಲ್ಪ ಬೇರೆ ತರ ಇದೆ, ಆ ಕಡೆ ಒಂಚೂರು ಅದು ನಿಮ್ಗೆ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಅನ್ಕೊಂತೀನಿ. ನೀಟಾಗಿ ನೋಡಿದ್ರೆ ಗೊತ್ತಾಗತ್ತೆ ಡೀಟೇಲ್ ಆಗಿ. ಅದಕ್ಕೆ ಒಂಚೂರು ಹಂಗೆ ಲೋಗೋ ಹಾಕ್ಬಿಟ್ಟಿದ್ದೀನಿ ನೋಡಿ, ಯಾವ ತರ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡ್ಬಿಡಿ ಸ್ಪಾಟ್. ಹಂಗೆ ನಾವು ಇನ್ನೂ ಹಲವಾರು ಈ ತರದ ವಿಡಿಯೋ ಬೇಕು ಅಂದ್ರೆ ಒಂದು ಕಮೆಂಟ್ ಮಾಡ್ಬಿಡಿ DIY ಅಂತ. ಈ ತರನೇ ಮಾಡಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಇಲ್ಲಾಂದ್ರೆ ನಾರ್ಮಲ್ ಬಾಕ್ಸು ಬರ್ತಾ ಇರತ್ತೆ, ಅದನ್ನ ನೋಡಿ ಪ್ರೋತ್ಸಾಹಿಸಿ ನನ್ನ ಅಂತ ಹೇಳ್ತಾ ನಾನು ನಿಮ್ಮ RX ಅದಕ್ಕೆ ಈ RX ವಿಡಿಯೋದಲ್ಲಿ ಸಿಕ್ಕಿದ್ದೀನಿ ಡೈ. ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ರಾಕೆಟ್ ಜೊತೆ ಸಿಗೋಣ ಅಂತ ಹೇಳ್ತಾ